ಹೊಸನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹೊಸನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಅರೇದಿ ಮಾಂತ್ರಿಕನ ಮಾಟ ಮಸಳು ಮುನ್ನ, ಉತ್ಸಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ಕಟ್ಟುವೆವು ನಾವು ರಸದ ಬೀಡೊಂದನ್ನು. ಕಟ್ಟಬೇಕಲ್ಲ ನಾವು. ಅಂತ ನಾಡನ್ನು ಕಟ್ಟತಕ್ಕಂಥ ಮಕ್ಕಳನ್ನ ತಯಾರು ಮಾಡ್ಬೇಕಾದ್ರೆ, ಅಂತ ಶಿಕ್ಷಣ ಕೊಡ್ತಕ್ಕಂಥ, ಉತ್ತಮವಾದ ಪಠ್ಯಪುಸ್ತಕಗಳನ್ನು ಕೊಡ್ತಕ್ಕಂಥ, ಫುಲ್ ಶಿಕ್ಷಕರಿರ್ತಕ್ಕಂಥ, ಉತ್ತಮವಾದ ಶಾಲಾ ಕಟ್ಟಡಗಳನ್ನು ಕಟ್ತಕ್ಕಂಥ, ಉತ್ತಮವಾದ ಶೌಚಾಲಯವನ್ನು ಕೊಡ್ತಕ್ಕಂಥ, ಉತ್ತಮವಾದ ಕುಡಿಯ ನೀರಿನ ಆಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಾಗ ಇಂಥ ನಾಡನ್ನ ಕಟ್ತಕ್ಕಂಥ ಕೆಲಸ ಖಂಡಿತ ಆಗ್ತದೆ. ಅಡಿಗರು ಕಂಡಂತ ಕನಸು ಆಗ್ತದೆ. ಸುಮ್ಮನೆ ನಾವು ಅದನ್ನ ವಾಕ್ಯವನ್ನು ಹೇಳಿದ್ರೆ ಆಗ್ಲಿಲ್ಲ. ನನ್ನ ತಾಲೂಕ್ ಮಾತ್ರ ಕೊಡ್ತೀನಿ ನಾನು ಎಕ್ಸಾಂಪಲ್. ಯಾಕೆ ಸರ್ ಟೀಚರ್ಗಳು ಏನ್ ಕೆಲಸ ಅಂತ ಕೇಳಿದ್ರೆ, ಮೊಟ್ಟೆ ತರಕ್ 7 ರೂಪಾಯಿ ಕೊಡ್ತಾರೆ, ನಾವ್ ಎಲ್ಲಿಂದ ತರೋಣ ಅಂತಾರೆ. ಹಾಲು ತರೋದು ನಾವು ತರಬೇಕು, ಮತ್ತೊಂದು ಎಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ನೋಡೋಣ, ಪಾಠ ಹೇಳ್ಕೊಡೋಣ ಅಂತ ಕೇಳ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಸರ್. ಒಂದು ಬಾತ್ರೂಮ್ ತೊಳಿಯಕ್ಕೆ, ಸ್ಕೂಲ್ ವರ್ಷಕ್ಕೆ ಇವತ್ತವರೆಗೂ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಬ್ರು ಸ್ಟಾಫ್ ಇಲ್ಲ ಸರ್. ಗ್ರೂಪ್ ಡಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದಕ್ಕೆ ಯಾವುದೇ ಫಂಡ್ ಇಲ್ಲ ಸರ್. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡಬೇಕು. 25-26ನೇ ಸಾಲಿನ ಆಯವ್ಯಯ ಅಂದಾಜುಗಳ ಮೇಲಿನ ಚರ್ಚೆ. ಭೋಜೇಗೌಡ. ನಮ್ಮ ಮುಖ್ಯಮಂತ್ರಿಗಳು ಸುಮಾರು 16 ಬಜೆಟ್ ಅನ್ನ, ದಾಖಲೆ ಬಜೆಟ್ ಅನ್ನ ಮಂಡಿಸಿದ್ದಾರೆ ಅನ್ನೋ ವಿಚಾರದಲ್ಲಿ 100% ಖುಷಿ ಪಡಲೇಬೇಕು. ಇದೇನು ನಾವು ಕೆಲವು ಸರಿ ನೀವು ತಪ್ಪಾಗಿ ಅರ್ಥ ಮಾಡ್ಬಿಡ್ತೀವಿ. ಮೊನ್ನೆ ಖರ್ಗೆ ಅವರು ತಪ್ಪಾಗಿ ಅರ್ಥ ಮಾಡ್ಬಿಟ್ರು. ಇವರು ಏನೋ ಪ್ರೈಸ್ ಮಾಡಿದ್ದಕ್ಕೆ ಅವರು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಖಂಡಿತ ಆ ರೀತಿ ಅಲ್ಲ. ನಾನು 100% ಹೃದಯ ಅಂತರಾಳದಿಂದ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಸತತವಾಗಿ 16 ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅದಕ್ಕೆ ಹೃದಯಪೂರ್ವಕ ಧನ್ಯವಾದ. ಹೃದಯ ಅಂತರಾಳದಿಂದ ಹೇಳಿ. ಈ ವಿಷಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆತ್ಮಾವಲೋಕನ ಮಾಡ್ಕೋಬೇಕು. ರಾಜಕಾರಣಿಗಳಾಗಿ ನಮ್ಮ ಪಾತ್ರಗಳೇನು, ಅಧಿಕಾರಿಗಳ ಪಾತ್ರ ಏನು, ಇಷ್ಟೊಂದು 4,09,000 ಬಜೆಟ್ ಅನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೇಳಿದಿರಿ, ಮೊದಲನೇ ವಿಚಾರದಲ್ಲಿ ಮತ್ತೆ ಜೊತೆಯಲ್ಲಿ ನಿಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದೆ. ನಾನು ಅಲ್ಲಿಗೆ ಬರ್ತೀನಿ. ನಾನು ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ ಸಭಾಪತಿಗಳೇ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗಿದೆ. ಶಿಕ್ಷಕರ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಿಂದ ಎಲ್ಲ ಸದಸ್ಯರುಗಳು ಬಂದಿದ್ದಾರೆ. ಅವರವರ ಕ್ಷೇತ್ರದಲ್ಲಿ ಮಾತಾಡ್ತಾರೆ. ಆದರೆ ನನ್ನ ಜವಾಬ್ದಾರಿ ಕೂಡ ಇದೆ. ಜವಾಬ್ದಾರಿಯಿಂದ ನಾನು ಮಾತಾಡಬೇಕಾಗುತ್ತೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಪುಸ್ತಕವನ್ನು ಕೂಡ ನಮಗೆ ನೀಡಿದ್ದೀರಿ, ಸಂದೇಶಗಳು. ಇದೆಲ್ಲ ಇರೋದ್ರಿಂದ ಬಹಳ ಜವಾಬ್ದಾರಿಯಾಗಿ ನಾವು ಹೇಳ್ಬೇಕಾಗ್ತದೆ. ಸಂವಿಧಾನಬದ್ಧವಾಗಿರ್ತಕ್ಕಂಥ ರೈಟ್ ಶಿಕ್ಷಣ ಮತ್ತು ಆರೋಗ್ಯ. ನಾನು ಪದೇ ಪದೇ ಅದನ್ನು ಪುನರುಚ್ಚಾರ ಮಾಡ್ತೀನಿ. ನಾನು ಒಂದು ಶಿಕ್ಷಣವೇ ಆಸ್ತಿ, ಶಿಕ್ಷಣವೇ ಶಕ್ತಿ. ಒಂದು ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ಅದರ ಭದ್ರ ಬುನಾದಿಯನ್ನು ಹಾಕಬೇಕಾದ್ರೆ, ಆ ರಾಷ್ಟ್ರ ಉತ್ತುಂಗಕ್ಕೆ ಹೋಗ್ಬೇಕಾದ್ರೆ, ಆ ಉತ್ತುಂಗದ ಎಲ್ಲ ಬೆಳವಣಿಗೆಗೆ ಶಿಕ್ಷಣವೇ ಆಸ್ತಿ ಆಗಬೇಕಾಗ್ತದೆ. ಇವತ್ತು ನಾವು ಆ ಆಸ್ತಿ ಮಾಡ್ತೀವಿ, ಈ ಆಸ್ತಿ ಮಾಡ್ತೀವಿ ಅಂದ್ರೆ ಆಗಲಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ತಕ್ಕಂಥ ಆಸೆ.
ಇವತ್ತು 4,09,000 ಕೋಟಿ ರೂಪಾಯಿಗಳ ಬಡ್ಜೆಟ್ನಲ್ಲಿ ಪ್ರೈಮರಿ ಶಿಕ್ಷಣದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋ ವಿಚಾರವನ್ನು ನಾವು ಒಮ್ಮೆ ಅವಲೋಕನ ಮಾಡಬೇಕಾಗ್ತದೆ. ಇವತ್ತು ಸರ್ಕಾರಿ ಶಾಲೆ, ಏಡೆಡ್ ಶಾಲೆ, ಅನ್ಎಡೆಡ್ ಶಾಲೆಗಳಲ್ಲಿ ಶಿಕ್ಷಣ ನಮ್ಮ ನಾಡಿನ ಮಕ್ಕಳಿಗೆ ಸಿಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ವಾಟ್ ಇಸ್ ದಿ ರೋಲ್ ಆಫ್ ಅವರ್ ಗವರ್ಮೆಂಟ್? ವೆರಿ ಇಂಪಾರ್ಟೆಂಟ್. ಪ್ರೈಮರಿ ಶಿಕ್ಷಣ 1ರಿಂದ 12ನೇ ತರಗತಿಯವರೆಗೆ ಈ ಪ್ರೈಮರಿ ಶಿಕ್ಷಣ ಇದೆಯಲ್ಲ, PU ಶಿಕ್ಷಣದವರೆಗೆ ನಾವು ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನನ್ನು ನಾವು ಕೊಡದೇ ಇದ್ರೆ ಡಿಗ್ರಿನಲ್ಲಿ ಮುಂಬರ್ತಕ್ಕಂಥ ಮಾಸ್ಟರ್ ಡಿಗ್ರಿನಲ್ಲಿ ಹೌ ಕ್ಯಾನ್ ಯು ಗೆಟ್ ದಿ ಎಕ್ಸ್ಪೆಕ್ಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್? LKG UKG ಇಂದಲೇ ಪ್ರಾರಂಭದಲ್ಲಿ ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗದೇ ಇದ್ದರೆ ಮುಂದೆ ಅವ್ರ ಮಕ್ಕಳನ್ನು ಭವಿಷ್ಯತ್ತಿನಲ್ಲಿ ನಾಡಿನ ಉತ್ತಮ ಪ್ರಜೆಗಳಾಗಿ ಮಾಡೋದಕ್ಕೆ, ನಾಡು ನುಡಿಯ ಬಗ್ಗೆ, ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಅವ್ರನ್ನ ಬೆಳೆಸೋದು ಹೇಗೆ? ಇದ್ರ ಬಗ್ಗೆ ಆಲೋಚನೆ ಆಗಬೇಕಲ್ಲ. ಇವತ್ತು ಸಾವಿರಾರು ಪ್ರೈಮರಿ ಶಾಲೆಗಳಿದ್ದಾವೆ ನಮ್ಮ ನಾಡಿನಲ್ಲಿ. ಹಾಗಿದ್ರೆ ಯಾಕೆ ಜನ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಲ್ಲ? ಕೂಡ ಆತ್ಮಾವಲಂಬನೆ ಮಾಡ್ಕೋಬೇಕಾದ್ರೆ ಅವ್ರ ನಮ್ಮ ಮಕ್ಕಳಿರ್ಬೋದು, ನಮ್ಮ ಮೊಮ್ಮಕ್ಕಳಿರ್ಬೋದು, ನಮ್ಮ ಬೇರೆ ಬೇರೆ ಸಂಬಂಧಿಕರಿರ್ಬೋದು, ಎಲ್ಲರೂ ನಮಗೂ ಕೂಡ ಕೇಳ್ತಾರೆ, ಇಂಥ ಶಾಲೆಯಲ್ಲಿ ಸೀಟ್ ಕೊಡಿಸಿ ಅಂತ ಕೇಳ್ತಾರೆ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪ್ರತಿಷ್ಠಿತ ಶಾಲೆಯಲ್ಲಿ ಕೊಡುತ್ತಾರೆ. ನಾನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮಂಗಳೂರಿನಲ್ಲಿ, ಉಡುಪಿನಲ್ಲಿ, ಕೂರ್ಗಲ್ಲಿ, ಕಾಪ್ಸ್ ನಿಮ್ಗೆ ಗೊತ್ತಿದೆ. ಮಂಗಳೂರಿನಲ್ಲಿ ಇರ್ತಕ್ಕಂಥ ಎಕ್ಸಲೆಂಟ್ ಇರ್ಬೋದು, ಎಕ್ಸೆಲ್ ಇರ್ಬೋದು, ಅದು ಎಕ್ಸ್ಪರ್ಟ್ ಇರ್ಬೋದು, ಶಾರದಾ ಇರ್ಬೋದು, ಎಂತೆಂಥ ಆಳ್ವಾಸ್ ಇರ್ಬೋದು, ಇಂಥ ಶಾಲೆಗಳಲ್ಲಿ ಸೀಟ್ ಕೊಡಿಸಿ ಅಂತ ನಮ್ಮ ಮಕ್ಕಳಿಗೆ ಕೊಡಿಸಿ ಅಂತ ನಮ್ಮ ಬೆಂಗಳೂರಿಂದಲೂ ಕೂಡ ನಮಗೆ ಫೋನ್ ಬರ್ತದೆ. ಯಾರು ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನ ನಾವು ಓದಿಸಿ ಅಂತೇಳಿ ಕೇಳೋದು ಎಲ್ಲಾರ ಕೇಳಿದ್ದೀರಾ? ಬಂದಿದ್ದಾರೆ ಯಾರು ಕೇಳೋಕ್ಕೆ? ಅಂಥ ಇನ್ಫ್ರಾಸ್ಟ್ರಕ್ಚರ್ನ ಕೊಡ್ತಕ್ಕಂಥ ವ್ಯವಸ್ಥೆ 4,09,000 ಕೋಟಿ ಬಡ್ಜೆಟ್ನಲ್ಲಿ ಸಾಧ್ಯ ಆಗಿಲ್ಲ ಅಂದರೆ ಮತ್ತೆ ಯಾವಾಗ ಸಾಧ್ಯ? ಮೋರ್ ದ್ಯಾನ್ 50% ಶಿಕ್ಷಕರ ಕೊರತೆಯನ್ನ ನಮ್ಮ ನಾಡಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಪ್ರೈಮರಿಯಿಂದ, ಮಿಡ್ಲ್ ಸ್ಕೂಲಿಂದ, ಹೈಸ್ಕೂಲಿಂದ, ಕಾಲೇಜು ಶಿಕ್ಷಣದವರೆಗೆ, PU ಶಿಕ್ಷಣ, ಕಾಲೇಜು ಶಿಕ್ಷಣ, ಡಿಗ್ರಿ ಶಿಕ್ಷಣದವರೆಗೆ, ಇನ್ಕ್ಲೂಡಿಂಗ್ 32 ವಿಶ್ವವಿದ್ಯಾಲಯಗಳ ನಿಲಯಗಳಲ್ಲಿ ಮೋರ್ ದ್ಯಾನ್ 50% ಶಿಕ್ಷಕರ ಕೊರತೆ ಸರ್ಕಾರಿ ಶಾಲೆಗಳಲ್ಲಿ, ಮತ್ತು ಇನ್ಕ್ಲೂಡಿಂಗ್ ಏಡೆಡ್ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆನೇ ಇದೆ. ಇಂಥ ಶಿಕ್ಷಕರ ಕೊರತೆಯನ್ನು ಇರ್ತಕ್ಕಂಥ ಸಂದರ್ಭದಲ್ಲಿ ಹೌ ಡು ಯು ಎಕ್ಸ್ಪೆಕ್ಟ್ ಕ್ವಾಲಿಟಿ ಆಫ್ ಎಜುಕೇಶನ್? I will come to that. SCP, NEP, NEP, you are stepping into new education policy. SCP ನಾವು ಮಾಡಿದ್ವಿ, ಅದು ಮಾಡಿದ್ವಿ ಅಂತ ದೊಡ್ಡ ಕಿರೀಟ ತಗೊಳ್ಳಿ, ಬೇಡ ಅಂತ ಹೇಳೋದಿಲ್ಲ ಯಾರಿಗೂ. ಆ ಕಿರೀಟ ತಗೋಬೇಕಾದ್ರೆ ಅದಕ್ಕೆ ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಕೊಡಬೇಕಲ್ಲ ನಾವು. ಇದರಲ್ಲಿ ಹೇಳಿದಿರಿ ನೇಮಕ ಮಾಡ್ತೀವಿ ಅಂತ, ಕಳೆದ ಬಜೆಟಲ್ಲೂ ಹೇಳಿದ್ರಿ. ನಾನು ನಿಮ್ಮೊಬ್ಬರನ್ನೇ ಹೇಳೋದಿಲ್ಲ, ಇನ್ಕ್ಲೂಡಿಂಗ್ ಬೊಮ್ಮಾಯಿಯರ್ ಸರ್ಕಾರದಲ್ಲಿ, ಹಿಂದಿರ್ತಕ್ಕಂಥ ಸರ್ಕಾರಗಳನ್ನು, ರಿಪೀಟೆಡ್ ಆಗಿ ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳಿಗೆ ಹೇಳ್ತೀನಿ ನಾನು. ಈ ಅಕ್ಯುಮುಲೇಟ್ ಆಗಿದೆ. ಈ ಅಕ್ಯುಮುಲೇಟ್ ಆಗಿರೋದ್ರ ಪರಿಹಾರ ಮಾಡೋದು ಯಾವಾಗ ನಾವು? ಈಗ ನೀವು ನಮ್ಮ ಶಿಕ್ಷಕರನ್ನೇ ಸರ್ಕಾರಿ ಶಾಲೆಗಳಿಗೆ ನೇಮಕ ಮಾಡದೇ ಇದ್ರೆ ಹೌ ಡು ಯು ಕಾಂಪಿಟೇಟ್ ವಿತ್ ಅದರ್ಸ್? ತನ್ನಿ ಒಂದು ರೂಲ್ ತನ್ನಿ. ನಮ್ಮ ಮಕ್ಕಳನ್ನ ರಾಜಕಾರಣಿಗಳಿರ್ಬೋದು, ಅಲ್ಲಿರ್ತಕ್ಕಂಥ ಅಫಿಷಿಯಲ್ಸ್ ಇರ್ಬೋದು, ಎಲ್ಲ ಮಕ್ಕಳನ್ನು ಸರ್ಕಾರಿಗೆ ಶಾಲೆ ಸೇರಿಸ್ಬೇಕು ಅಂತ ತನ್ನಿ ನೋಡೋಣ. ಯಾಕಾಗೋದಿಲ್ಲ? ಉತ್ತಮವಾದ ಕಟ್ಟಡವನ್ನು ಕೊಡಿ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್, ಶೌಚಾಲಯ, ಉತ್ತಮವಾದ ಶೌಚಾಲಯದಿಂದ, ಕುಡಿಯ ನೀರಿನ ವ್ಯವಸ್ಥೆಯಿಂದ ಫುಲ್ ಪ್ಲೇಟೆಡ್ ಶಿಕ್ಷಕರನ್ನ ನೇಮಕ ಮಾಡಿ
ಉತ್ತಮವಾದ ಆಟದ ಮೈದಾನವನ್ನು ನಿರ್ಮಾಣ ಮಾಡಿ ರೂಲ್ ತಂದ್ಬಿಡಿ. ಎಲ್ಲ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, MLA ಮಕ್ಕಳು, MLC ಮಕ್ಕಳು, ಆಮೇಲೆ ಎಲ್ಲ ಶಿಕ್ಷಕರ ಮಕ್ಕಳೆಲ್ಲ ಈ ಸರ್ಕಾರಿ ಶಾಲೆಯಲ್ಲೇ ಕಲಿಬೇಕು. ಯಾಕಾಗೋದಿಲ್ಲ? ಈಗ ನಮ್ಮ ಮಕ್ಕಳ ಎಜುಕೇಶನ್ ಮುಗ್ದಿದೆ, ಭೋಜೇಗೌಡರು ಅದಕ್ಕೆ ಹಿಂಗೆ ಮಾತಾಡ್ತಾರೆ ಅಂತ ತಿಳ್ಬೇಡಿ. ಮುಂದಾದ್ರೂ ಒಳ್ಳೇದಾಗಲಿ, ಮೊಮ್ಮಕ್ಕಳು ಬರ್ತಾರೆ ಬಂದೆ, ಮುಂದಾದ್ರೂ ಒಳ್ಳೇದಾಗಲಿ ಅಂತ ಆಗಿ ರಿಫಾರ್ಮ್ ಆಗ್ಬೇಕಲ್ಲ ಯಾವಾಗಲೂ ಒಂದ್ಸರಿ. ಇವಾಗಲಿಂದಲೇ ಒಂದು ಹಾಕಿ, ಇವಾಗಲಿಂದಲೇ ಹಾಕಿ ಅದಕ್ಕೊಂದು ಮಾಡಿದರೆ ಯಾಕೆ ಆಗೋದಿಲ್ಲ ಕೆಲಸ? ಪಠ್ಯ ಪುಸ್ತಕ ನಾನು ಅನೇಕ ಬಾರಿ ಹೇಳ್ತೀನಿ, ವಾಟ್ ಬಿಸ್ನೆಸ್ ಐ ಹ್ಯಾವ್, ವಾಟ್ ಬಿಸ್ನೆಸ್ ಅವರ್ ಎಜುಕೇಶನ್ ಮಿನಿಸ್ಟರ್ ಹ್ಯಾವ್? ಪಠ್ಯ ಪುಸ್ತಕ ಕೊಡೋದಕ್ಕೆ ಸಾವಿರಾರು ಶಿಕ್ಷಣ ತಜ್ಞರು ಈ ನಾಡಿನಲ್ಲಿದ್ದಾರೆ. ಆ ಶಿಕ್ಷಣ ತಜ್ಞರ ಮುಖಾಂತರ ಈ ನಾಡು ನುಡಿಯ ಬಗ್ಗೆ, ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಹೇಳಿದ್ರಿ ನೀವು. ಬುದ್ಧ, ಬಸವಣ್ಣ, ಕನಕದಾಸರು, ನಾರಾಯಣ ಗುರುಗಳು ಇವ್ರ ಹೆಸರನ್ನೆಲ್ಲ ಇದರಲ್ಲಿ ಹೇಳಿದ್ರಿ, ಬಜೆಟ್ ಪುಸ್ತಕದಲ್ಲಿ ಹೇಳಿದ್ರಿ, ಮೊದಲೇ ಪೇಜಲ್ಲೇ ಹೇಳಿದಿರಿ. ನಾನು ಅನೇಕ ಬಾರಿ ಹೇಳಿದ್ದೀನಿ, ಫಸ್ಟ್ ಪೇಜಲ್ಲಿ ಉಂಟು ಹೇಳಿ ಆ ಬಜೆಟ್ ಪುಸ್ತಕ ಕೊಡಿ ಸರ್. ಆ ಫಸ್ಟ್ ಪೇಜಲ್ಲೇ ಇದೆ, ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ, ಅಡಿಗರ ಮಾತು ಹೇಳಿದಿರಿ. ಸಮ ಬಗೆಯ, ಸಮ ಸುಖದ, ಸಮ ದುಃಖದ, ಸಾಮರಸ್ಯದ ಗಾನಲಹರಿಯ ಮೇಲೆ ತೇಲಿ, ಅದನ್ನು ಹೇಳಿಲ್ಲ ಇಲ್ಲಿ. ಗಾನಲಹರಿ ಸಮ, ಎಲ್ಲಿ ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ, ಸಮ ಬಗೆಯ, ಸಮ ಸುಖದ, ಸಮ ದುಃಖದ, ಸಾಮರಸ್ಯ ಅಂತ ಅಲ್ಲಿಗೆ ನಿಲ್ಲಿಸಿದಿರಿ. ಅದಕ್ಕೆ ಮುಂದೆ ಸಾಮಗಾನದ ಲಹರಿಯ ಮೇಲೆ ತೇಲಿ ಬರೋದಲ್ಲಿದೆ ನೋಡು ನಮ್ಮ ನಾಡು. ಅದು ಯಾವಾಗ ತೇಲಿ ಬರೋದು? ಹೊಸನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹೊಸನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಅರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ಕಟ್ಟುವೆವು ನಾವು ರಸದ ಬೀಡೊಂದನ್ನು. ಕಟ್ಟಬೇಕಲ್ಲ ನಾವು. ಅಂತ ನಾಡನ್ನು ಕಟ್ಟತಕ್ಕಂಥ ಮಕ್ಕಳನ್ನ ತಯಾರು ಮಾಡ್ಬೇಕಾದ್ರೆ, ಅಂತ ಶಿಕ್ಷಣ ಕೊಡ್ತಕ್ಕಂಥ, ಉತ್ತಮವಾದ ಪಠ್ಯ ಪುಸ್ತಕಗಳನ್ನು ಕೊಡ್ತಕ್ಕಂಥ, ಪೂರ್ಣ ಶಿಕ್ಷಕರಿರ್ತಕ್ಕಂಥ, ಉತ್ತಮವಾದ ಶಾಲಾ ಕಟ್ಟಡಗಳನ್ನು ಕಟ್ತಕ್ಕಂಥ, ಉತ್ತಮವಾದ ಶೌಚಾಲಯವನ್ನು ಕೊಡ್ತಕ್ಕಂಥ, ಉತ್ತಮವಾದ ಕುಡಿಯ ನೀರಿನ ಆಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಾಗ ಇಂಥ ನಾಡನ್ನ ಕಟ್ತಕ್ಕಂಥ ಕೆಲಸ ಖಂಡಿತ ಆಗ್ತದೆ. ಅಡಿಗರು ಕಂಡಂತ ಕನಸು ಆಗ್ತದೆ. ಸುಮ್ಮನೆ ನಾವು ಅದನ್ನ ವಾಕ್ಯವನ್ನು ಹೇಳಿದ್ರೆ ಆಗ್ಲಿಲ್ಲ. 4,99,000 ಕೊಟ್ಟಿರ್ತಕ್ಕಂಥ ಈ ಬಜೆಟ್ ನಲ್ಲಿ ಅಂತ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ಹೇಳ್ತಕ್ಕಂಥ ಹೇಳಿದ್ರಿ ಪಾಪ. ನಾವು 500 ಸ್ಕೂಲ್ಗಳನ್ನ ಇವತ್ತು ಉತ್ತಮ ಮಾಡ್ತೀವಿ, 1,500,000 ಹೇಳಿದ್ದಾರೆ ಸಿದ್ದರಾಮಯ್ಯ. ನಾನು ಹೇಳ್ದು, ಒಂದ್ ಪಕ್ಷ ನಮಗೆ ರೋಡ್ ಬೇಡ ರೀ, 5 ವರ್ಷ ಗುಂಡಿ ಬಿದ್ದೋಗ್ಲಿ, 5 ವರ್ಷ ಬೇಡ ರೀ, ಕೊಡಿ ಆದ್ಯತೆ ಶಿಕ್ಷಣಕ್ಕೆ. ಏನು ನಾನು ಗ್ಯಾರಂಟಿ ಬಗ್ಗೆ ವಿರೋಧ ಮಾಡೋದಿಲ್ಲ. ಗ್ಯಾರಂಟಿ ಬಗ್ಗೆ ಪಾಪ ಬಡವರು, ಅವ್ರಿಗೆ ಅದೇ 2 ಕೋಟಿ ಇದ್ದಂಗೆ, 2 ಲಕ್ಷ ಇದ್ದಂಗೆ. ನೀವೇನಾರು ಹೇಳಿದ್ರೆ ಬಾರ್ದು ವಿರೋಧ ಮಾಡ್ತೀವಿ. ಆ ಮನೆಯಲ್ಲಿ ಒಂದು ಮಗು ಶಿಕ್ಷಣ ಕಲ್ತ್ರೆ, ಆ ಮಗು ಒಂದು ಉತ್ತಮವಾದ ಶಿಕ್ಷಣ ಅಂತಂದು, ಉತ್ತಮವಾದ ಒಂದು ರಿಕ್ಷಾ ಡ್ರೈವರ್ ಮನೇಲಿ ನಾವು ನೋಡ್ತೀವಿ. UPSC ಎಕ್ಸಾಮ್ ನಲ್ಲಿ ಒಂದು ರಿಕ್ಷಾ ಡ್ರೈವರ್ IAS ಆದ್ರು, IPS ಆದ್ರು, ಕೂಲಿ ಮಾಡ್ತಕ್ಕಂಥವ್ರು IAS ಆದ್ರು, IPS ಆದ್ರು, ಬಹಳ ಸಂತೋಷ ಆಗ್ತದೆ ಈ ನಾಡಿನಲ್ಲಿ. ಅಂತ ಒಂದು ಮಗುವನ್ನ ತಯಾರು ಮಾಡಿ ಕಳಿಸಿದ್ರೆ ಇಡೀ ಊರು ಉದ್ಧಾರ ಆಗ್ತದೆ, ಇಡೀ ಕುಟುಂಬ, ಅವರೆಲ್ಲ, ಇಡೀ ನಾಡು ಉದ್ಧಾರ ಆಗ್ತದೆ. ಅಂತ ಕೆಲಸ ಆಗ್ಬೇಕಲ್ಲ ಇವತ್ತು. ಯಾರು IAS ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಯಾರು ಆಗ್ತಾ ಇದ್ದಾರೆ ಇವತ್ತು? ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ. ಉಳ್ಳವರು ಕಟ್ಟುವರು ಶಿವಾಲಯ, ನಾನೇನ ಕಟ್ಟನೆಯ ಅಂತ ಪರಿಸ್ಥಿತಿ. ಉದ್ದವರು ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಉಳ್ಳವರ ಪಾಲಾಗಿದೆ. ಆ ಉಳ್ಳವರ ಪಾಲು ಹಾಕಬಾರ್ದು. ಮೋರ್ ದನ್ 55% ಎಜುಕೇಶನ್ ಕೊಡ್ತಾ ಇರ್ತಕ್ಕಂಥ ಇವತ್ತು ಪ್ರೈವೇಟ್ ಸಂಸ್ಥೆಗಳಲ್ಲಿ ಉತ್ತಮವಾದ ಶಿಕ್ಷಣ ಸಿಗ್ತಾ ಇದೆ ಇವತ್ತು. ಇನ್ನು 45% ಶಿಕ್ಷಣ ನಾವು ಕೊಡ್ತಾ ಇದ್ದೀವಿ. ಆ 45% ಶಿಕ್ಷಣ ಕೊಡ್ತಕ್ಕಂಥ ಮಕ್ಕಳು ಯಾರು? ದೇ ಆರ್ ಆಲ್ ಏಲ್ಸ್ ಫ್ರಮ್ ಬ್ರಾಟ್ ಅಪ್ ಇನ್ ವಿಲೇಜ್, ಸ್ಮಾಲ್ ಪೆಟ್ಟಿ. ಇವರು ಕಾರ್ಮಿಕರ ಮಕ್ಕಳು, ಅವರು ಬೇರೆ ಹೇಳಿದ್ರು, ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. ಅವರಲ್ಲೂ ಕೆಲವರು ಇದ್ದಾರೆ ಉತ್ತಮ ಶಿಕ್ಷಣ. ಆ ಮಕ್ಕಳಿಗೆ ಏನು ಸಾಮಾಜಿಕ ಕಳಕಳಿ ಇಟ್ಟು ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು, ಅದನ್ನೇ ಹೇಳಿದ್ರು, ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಅಂತ.
ವೆರಿ ಬ್ಯೂಟಿಫುಲ್, ಅದು ಬಹಳ ಮೀನಿಂಗ್ಫುಲ್ ಇರ್ತಕ್ಕಂಥದ್ದು, ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಆ ಅರ್ಥಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತ ವರ್ಡ್ ಇದರಲ್ಲಿ ಬಜೆಟ್ ಪುಸ್ತಕದಲ್ಲಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾರ್ಯ ಆಗಬೇಕಾಗಿದೆ. ಇವತ್ತು ಕಾರ್ಯಗತ ಆಗಬೇಕಾಗಿದೆ. ಅದು ಆಗದೆ ಇದ್ರೆ ನೀವು ಯಾವ ಕಾರಣಕ್ಕೂ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದೆ ಪಠ್ಯಪುಸ್ತಕದ ವಿಚಾರದಲ್ಲಿ ನಾವು ಹೇಳಿದಿರಿ, ನೀವು ಎಲ್ಲಿ ನಾರಾಯಣಗುರು ಹೇಳಿದಿರಿ, ಬುದ್ಧ, ಬಸವಣ್ಣ, ಕನಕದಾಸು, ಅಂಬೇಡ್ಕರ್, ಇವೆಲ್ಲ ವಿಚಾರಗಳಿಂದ ನಾವು ಯಾರು ನಾರಾಯಣ ಗುರುಗಳು? ಈ ನಾಡಿನ ಬಹುದೊಡ್ಡ ಸಂತ ನಾರಾಯಣ ಗುರುಗಳು ಫಸ್ಟ್ ಧಾರ್ಮಿಕವಾಗಿ ಧಾರ್ಮಿಕ ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಧಾರ್ಮಿಕ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲದಂತ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಪ್ರವೇಶ ಕೊಡ್ತಕ್ಕಂತಹ ದೇವಸ್ಥಾನ ಕಟ್ಟ ಮುಖಾಂತರ, ಶಿವನ ದೇವಸ್ಥಾನ ಕಟ್ಟ ಮುಖಾಂತರ ಕೋಟ್ಯಾಂತರ ಜನ ಬಡವರು, ದೀನ ದಲಿತರು ಯಾರು ದೇವಸ್ಥಾನದೊಳಗೆ ಪ್ರವೇಶ ಕೊಡೋದಿಲ್ಲ ಅಂತ ಹೇಳಿದ್ರು, ಅಂತವರ ಯಾರು ಹೋಗ್ಬೇಕು ಅಂತವರ ಧ್ವನಿಯಾಗಿ ಮೊನ್ನೆ ಸಿದ್ದರಾಮಯ್ಯ ಹೇಳಿರಲ್ಲ, ದೀನ ದಲಿತರು, ಆ ಬಡವರು, ಪರಿಶಿಷ್ಟ ಜಂಗ, ಪರಿಶಿಷ್ಟ ವರ್ಗ, ಯಾರು ಹಿಂದುಳಿದ ವರ್ಗ, ಅವರ ಧ್ವನಿಯಾಗಿ ನೂರಾರು ದೇವಸ್ಥಾನಗಳನ್ನ ಈ ನಾಡಿನಲ್ಲಿ ಕಟ್ಟಿದ್ರು. ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕೇರಳ ರಾಜ್ಯದಲ್ಲಿ ಅಂದು ಸ್ವಾಮಿ ವಿವೇಕಾನಂದ, ರವೀಂದ್ರನಾಥ್ ಠಾಗೂರ್ ಅವರು ಯಾರು ಈ ನಾರಾಯಣ ಗುರು ಅವ್ರ ಆಶೀರ್ವಾದ ಪಡಿಬೇಕು, ಅವ್ರು ಇಂಥದ್ದನ್ನು ಮಾಡಿದ್ದಾರೆ ಅಂತ ಹೇಳಿದಾಗ ವಿವೇಕಾನಂದ ಅವ್ರನ್ನ ಅಲ್ಲಿ ಹೋಗಿ ನೋಡ್ತಾರೆ. ಅವರ ಕಾರ್ಯಕ್ಕೆ ಅವರು ಸಂಸ್ಕೃತ ಇವತ್ತು ಹೇಳ್ತಾ ಇದ್ರಿ ತ್ರಿಭಾಷಾ ಸೂತ್ರ NEP-ಲಿ ಇದೆ ಸ್ವಾಮಿ ಅಧ್ಯಕ್ಷರೇ, ತ್ರಿಭಾಷಾ ಸೂತ್ರ. ನಾರಾಯಣ ಗುರು ಯಾವ ಕಾಲದಲ್ಲೂ ಆ ಕಾಲದಲ್ಲೇ ತ್ರಿಭಾಷಾ ಸೂತ್ರ ತಂದರು. ನಿಮ್ಮ ರೀಜನಲ್ ಲ್ಯಾಂಗ್ವೇಜು ಸಂಸ್ಕೃತ, ಇಂಗ್ಲಿಷ್ ಅನ್ನ ಕಲಿಯಿರಿ. ಲ್ಯಾಂಗ್ವೇಜ್ ಪ್ಲೇಯಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಕಂಟ್ರಿ, ಇನ್ ದಿ ಸೊಸೈಟಿ. ನಾಡು ನುಡಿಯ ಬಗ್ಗೆ ನಮಗೆ ಫಸ್ಟು ನನ್ನ ಭಾಷೆಯ ಬಗ್ಗೆ, ನನ್ನ ಭಾಷೆಯ ಬಗ್ಗೆ ನನಗೆ ಅಭಿಮಾನ ಇರಬೇಕು, ದುರಾಭಿಮಾನ ಇರಬಾರ್ದು, ಅಂಧಾಭಿಮಾನ ಇರಬಾರ್ದು. ಅದಕ್ಕೆ ಸಾಮಾನ್ಯ ಸಿದ್ದರಾಮಯ್ಯ ನಾರಾಯಣ ಗುರುಗಳು ವಿಚಾರದಲ್ಲಿ ಬರ್ತೀನಿ ನಾನು. ಸಿದ್ದರಾಮಯ್ಯ ಅವರು ಏನು ಹೇಳಿದರು? ಕನ್ನಡ ಆಡಳಿತ ಭಾಷೆ ಮಾಡ್ತೀವಿ. ಆಡಳಿತ ಭಾಷೆ ಆಗ್ಬೇಕಲ್ಲ ಅಧ್ಯಕ್ಷರೇ? ಆಡಳಿತ ಭಾಷೆ ಸುಮ್ಮನೆ ಆಗ್ಬಿಡುತ್ತಾ? ಇರ್ತಕ್ಕಂಥ ಎಲ್ಲ 80% ಕನ್ನಡ ಶಾಲೆ ಸಭಾಧ್ಯಕ್ಷರು, ಸಭಾ ನಾಯಕರೇ, ಇವತ್ತು ನಮ್ಮ ನಾಡಿನಲ್ಲಿ 80% ಕನ್ನಡ ಶಾಲೆಗಳು ಮುಚ್ಚಂತ ಪರಿಸ್ಥಿತಿ ಬಂದಿದ್ದಾವೆ, ಸೊರಗ್ತಾ ಇದ್ದಾವೆ, ಮುಚ್ಚಿ ಹೋಗಿದ್ದಾವೆ. 7 ಸಂಸ್ಥೆ ಕನ್ನಡ ಸಂಸ್ಥೆಗಳು ಸಂಪೂರ್ಣ ನಾಶ ಆಗಿದೆ, ಉಳಿದಿಲ್ಲ. ಯಾವ ಉದ್ದೇಶ ಇಟ್ಟು ನಮ್ಮ ಹಿರಿಯರು 7 ಸಂಸ್ಥೆಗಳನ್ನು ಕಟ್ಟಿದ್ರು ಆ ಉದ್ದೇಶ ಇವತ್ತು ಕಾರ್ಯಗತ ಆಗಿಲ್ಲ. ನಮಗಿರ್ತಕ್ಕಂಥ 45% ಸರ್ಕಾರ ಶಿಕ್ಷಣ ಕೊಡ್ತಾ ಇರ್ತಕ್ಕಂಥ ಈ ನಾಡಿನಲ್ಲಿ, ಇನ್ನು 55% ಪ್ರೈವೇಟ್ನವ್ರು ಕೊಡ್ತಾ ಇದ್ದಾರೆ. ಈ 45% ಅನ್ನ ನೀವು ಸ್ಟ್ರಾಂಗ್ ಮಾಡಿದ್ರೆ 90% ಜನ ಇಲ್ಲಿ ಬರ್ತಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೀವೆಟ್ಟುವ ಮಲ ಅದೇ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ ಹೇಳಿದ್ದಾರೆ. ಇವತ್ತು ನಮ್ಮ ಮಕ್ಕಳಿಗೆ ಅಕೇಶಿಯ ನೀಲಗಿರಿ ಮರ ತೋರಿಸಿ ಇದೇ ಶ್ರೀಗಂಧದ ಮರ ಅಂದ್ರೆ ದೇವರನ್ನ ಒಪ್ಪಿರ್ತಾರೆ. ಅಂತ ಪರಿಸ್ಥಿತಿ ಬಂದಿದೆ. ಶ್ರೀಗಂಧದ ನಾಡು ಆಗ್ಬೇಕಲ್ಲ. ಶ್ರೀಗಂಧ ನಮ್ಮ ಜಲ್ಗೆ ಎಲ್ಲಿದಾವ? ಗಂಧದ ಮರವೇ ಇಲ್ಲ. ಈ ಬಿಡಿ, ಗಂಧದ ಮರ ಪೂರ ಹೋಗಿ ಆಗಿದೆ ಅಲ್ಲ, ಏನು ಉಳಿದಿಲ್ಲ ಅಲ್ಲಿ ಗಂಧದ ಮರ ಇವತ್ತು. ಈ ಪರಿಸ್ಥಿತಿ ಹೇಳಿದ್ರೆ ನೋಡಿ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿ ಹರಣ್ಣರು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆ ಕಿಚ್ಚಿಗೆ ಕಣ್ಣೀರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಬಾರಿಸು ಕನ್ನಡ ಡಿಂಡಿಮ, ಓ ಕರ್ನಾಟಕ ಹೃದಯ ಶಿವ. ಇದು ಆಗ್ಬೇಕು. ಲಾಸ್ಟಿಗೆ ಹೇಳ್ತಾರೆ ನೋಡಿ, ಇದನ್ನ ಲಾಸ್ಟ್ ಬಜೆಟಲ್ಲಿ, ಲಾಸ್ಟ್ ಪುಸ್ತಕದಲ್ಲಿ 23-24 ಬಜೆಟಲ್ಲಿ, ಆಮೇಲೆ ಬಸವರಾಜ ಬೊಮ್ಮಾಯಿಯವರು ಹೇಳಿದ್ದಾರೆ, ಸಿದ್ದರಾಮಯ್ಯವರು ಹೇಳಿದ್ದಾರೆ, ಏನು ಸರ್ವೋದಯವಾಗಲಿ ಸರ್ವರಲ್ಲಿ, ಬಾರಿಸು ಕನ್ನಡ ಡಿಂಡಿಮ. ಸರ್ವೋದಯ ಆಗದ ಮಾನ್ಯ ಪರಮೇಶ್ವರ್ ಸಾಹೇಬ್ರೆ, ಸರ್ವೋದಯ ಆಗ್ಬೇಕಲ್ಲ ಸರ್ವೋದಯ. ಹಿಂಗೆ ಹೇಳ್ಬೇಡಿ, ಬರೀ ಇದು ಹೇಳಿದ್ರೆ ಸರ್ವೋದಯ ಆಗ್ತದ? ಅದಕ್ಕೆ ಒತ್ತು ಕೊಡ್ಬೇಕು. ಅದಕ್ಕೆ ನಾನು ಹೇಳಿದ್ದು, ಗುಂಡಿಲಿ ಓಡಾಡನ್ರಿ, ಏನಾಗಲ್ಲ. 5 ವರ್ಷ ಗುಂಡಿಲಿ ಓಡಾಡಿದ್ರೆ ನಮ್ಗೇನಾಗೋದಿಲ್ಲ. ಫಸ್ಟ್ ಇದನ್ನು ಮಾಡಿದರೆ, ಶಿಕ್ಷಣವನ್ನು ಕೊಟ್ರೆ, ಆರೋಗ್ಯವನ್ನು ಕೊಟ್ರೆ, ಈ ನಾಡಿನ ಎಲ್ಲ ಜನರಿಗೆ ನಾವು ಉಚಿತವಾದ ಆರೋಗ್ಯವನ್ನು ನಾವು ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡಿ, ನಿಮ್ಮ ದೇವ್ರ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಜನ. ಎಲ್ಲ ವರ್ಗದ ಜನರಿಗೆ, ಕಟ್ಟ ಕಡೆ ಮನುಷ್ಯನಿಗೆ ಏನು ಅಂಬೇಡ್ಕರ್ ಕಟ್ಟಂತ ಕನಸು, ಈ ನಾಡಿನ ಕಟ್ಟ ಕಡೆ ಮನುಷ್ಯನು ಕೂಡ ವಿದ್ಯಾವಂತ ಆಗ್ಬೇಕು ಅಂತ ಹೇಳಿದ್ರೆ ಶಿಕ್ಷಣವನ್ನು ಸಂಪೂರ್ಣವಾಗಿ ನಾವು ಫ್ರೀ ಎಜುಕೇಶನ್, ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ರಿ, ನಿಮ್ಮನ್ನ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ನಾರಾಯಣ ಗುರುಗಳು 100 ದೇವಸ್ಥಾನವನ್ನು ಕಟ್ಟಿದ್ರು.
ಶಿವನ್ ಟೆಂಪಲ್ಗೆ ಎಲ್ಲರೂ ಬರಬೇಕು ಅಂದ್ರು. ಎಲ್ಲ ತೋರಿಸಿದ್ರು, ಸಾಮರಸ್ಯವನ್ನು ತೋರಿಸಿದ್ರು, ಸಾಮರಸ್ಯದ ನಡನ ಮಾಡಿದ್ರು. ಲಾಸ್ಟಿಗೆ ಒಂದು ಮಾತೇನು ಹೇಳಿದ್ರು, ಇನ್ನೂ ಸಾಕು ಧರ್ಮ ಪ್ರಚಾರ, ಈ ಧರ್ಮದಿಂದ ಏಳಿಗೆ ಆಗ ಪ್ರಶ್ನೆ ಇಲ್ಲ, ಅವ್ರು ಉದ್ಧಾರ ಆಗ ಪ್ರಶ್ನೆ ಇಲ್ಲ. ಉದ್ಧಾರ ಆಗ್ಬೇಕಾದ್ರೆ ಎಲ್ಲರೂ ಶಿಕ್ಷಿತರು ಆಗ್ಬೇಕು, ಶಿಕ್ಷಿತ ಆಗ್ಬೇಕು, ಶಿಕ್ಷಣ ಬೇಕು, ಎಲ್ಲ ದೇವಸ್ಥಾನಗಳನ್ನ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಅಂತೇಳಿ. ಭೋಜೇಗೌಡ್ರೆ, ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಿ, ಶಿಕ್ಷಣವನ್ನ ಬೇಕೇ ಬೇಕು ಅಂತ. ಇಲ್ಲಿ ಕೂತಿದೀವಲ್ಲ ನಾವೆಲ್ಲ, ನಮ್ಮಲ್ಲಿ ಊರಲ್ಲಿರುವಂತ ಶಾಲೆಗಳನ್ನ ಯಾಕೆ ಹೈಟೆಕ್ ಶಾಲೆಗಳನ್ನ ಮಾಡಬಾರ್ದು? ಅದನ್ನ ನೈತಿಕತೆಗಳು ನಾವ್ ಯಾಕೆ ಇಟ್ಕೋಬಾರ್ದು? ಈಗ ರವಿಕುಮಾರ್ ಇದೇ ಕೆಲಸ ಮಾಡಿ ಶಾಲೆ, ನನ್ನ ಊರಿನ ಶಾಲೆನೂ ಮಾಡಿದೀನಿ ನಾನು. ಆದ್ರೆ ನಾವೆಲ್ಲ ಮಾಡಿದ್ರೆ ನೀವು ಹೇಳಿದ್ದಕ್ಕೆ ಸಂಪೂರ್ಣ ಸರ್ಕಾರ ಅನ್ನೋದಕ್ಕಿಂತ ನಾವು ಚುನಾಯಿತ ಪ್ರತಿನಿಧಿಗಳ ಆಸಕ್ತಿಗಳು ಅದರೊಳಗಡೆ ಬೇಕು. ನಮಗೆ ಕೊಡುವಂತ ಹಣದಲ್ಲಿ ಹೆಚ್ಚಿನ ಹಣವನ್ನ ಯಾಕೆ ನಾವು ಶಾಲೆಗಳಿಗೆ ಹೆಚ್ಚು ಕೊಡಬಾರ್ದು ಅನ್ನೋದನ್ನ ಒಂಚೂರು ಮಾತನಾಡಿ ಅಂತ. ನೋಡಿ ಸಭಾಪತಿಗಳೇ, ನಂದೇನಂದ್ರೆ ನಮ್ದು ಸ್ವಂತ ಶಾಲೆಗಳಿದಾವಲ್ಲ, ಅದ್ರ ಕತೆ ಏನಾಗುತ್ತೆ ಅನ್ನೋಂಥದ್ದನ್ನ ಅವರೆಲ್ಲ ಯೋಚನೆ ಮಾಡ್ತಾರೆ. ಹಂಗಾಗಿ ನಾವು ಈಗ ಕನ್ನಡ ಶಾಲೆನ ಉಳಿಸ್ಬೇಕು ಅಂತ ನಾವು ಭಾಷಣ ಮಾಡ್ತೀವಿ ಬಿಟ್ರೆ KPS ಶುರು ಆಯ್ತು. ಅಲ್ಲಿರೋ ಮಕ್ಕಳೇ ಈಗ ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾ ಇದಾರೆ. ನಾಳೆ ಅಷ್ಟಕ್ಕಷ್ಟು ಮುಚ್ಚುತ್ತಾವ್ ಬಿಟ್ರೆ ಕನ್ನಡ ಶಾಲೆಗಳು ಉಳಿತವೆ ಅನ್ನೋಂಥದ್ದನ್ನ ನಮ್ ಕಣ್ಣಿಗೆ ಕಾಣ್ತಾನೆ ಇಲ್ಲ. ಸರ್, ಈಗ ಅದಕ್ಕೆ ಸಭಾಧ್ಯಕ್ಷರು ತಾವು ಹೇಳಿದ ಕರೆಕ್ಟ್. ಒಂದ್ ನಿಮಿಷ, ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೊಂದು 25 ವರ್ಷಕ್ಕೆ ಕನ್ನಡ ಕೇವಲ ಆಡು ಮಾತಾಗಿ ಉಳಿಬಹುದು, ಆಡು ಮಾತಿಂದಲೂ ತಪ್ಪು ಹೋಗ್ಬೋದು ಇದೇ ಪರಿಸ್ಥಿತಿ ಮುಂದುವರೆದ್ರೆ. ನಾವೀಗ ಸರ್ಕಾರನೂ ಹಂಗೆ ಪ್ರಭಾವದ ವಿರುದ್ಧ ಈಜಕ್ಕೆ ತಯಾರಿಲ್ಲ, ನಾವೀಗ ಗಟ್ಟಿ ನಿಲುವನ್ನು ತೆಗೆದುಕೊಳ್ಳಕ್ ತಯಾರಿಲ್ಲ. ಮುಂದೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನೀವು ಬರೆದಿಟ್ಕೊಳ್ಳಿ, ಈಗ ತುಳು ಕೊಡವ ಭಾಷೆ ಹೇಗೆ ಆಡು ಭಾಷೆ ಆಗಿದೆಯೋ ಅದೇ ಪರಿಸ್ಥಿತಿಗೆ ಭಾರತದ ಎಲ್ಲ ಭಾಷೆಗಳು ಸೇರ್ತಾವೆ, ಬರೀ ಕನ್ನಡ ಮಾತ್ರ ಅಲ್ಲ. ಈ ಕರ್ನಾಟಕದಲ್ಲಿ ಎದುರಿಸ್ತಿರೋದನ್ನು ತಮಿಳುನಾಡವರು ಎದುರಿಸ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಎದುರಿಸ್ತಾ ಇದ್ದಾರೆ, ಇಡೀ ದೇಶದಲ್ಲಿ ಎದುರಿಸ್ತಾ ಇದ್ದಾರೆ. ಇಡೀ ದೇಶದ ಎಲ್ಲ ಭಾರತೀಯ ಭಾಷೆಗಳು ನಶಿಸಿ ಹೋಗ್ತಾರೆ, ಇದೇ ಪರಿಸ್ಥಿತಿಗೆ ಸೇರ್ಕೊಳ್ತಾರೆ. ಹಾಗಾಗಿ ಜವಾಬ್ದಾರಿ ಈಗ ಸಭಾಧ್ಯಕ್ಷರೇ ದಯಮಾಡಿ, ಈಗಲೂ ಕಾಲ ಮಿಂಚಿಲ್ಲ, ತಾವು ಹೇಳೋ ಮಾತು ಕರೆಕ್ಟು. ಶಾಸಕರ ಶಾಲೆ ಅಂತೇಳಿ ನಮಗೆ ಹೇಳಿದಿರಿ, ನೀವು ಹೇಳಿದಿರಿ. ಇರ್ತಾಗ ನಮ್ಗೆ ಏನಾಗಿ ಪರಿಸ್ಥಿತಿ, ಪಾಪ ಬಂದವರು ಸತ್ಯ ಹೇಳ್ತೀನಿ ಸರ್, ಚೆಕ್ ಮಾಡಿ ನೀವು, 100ಕ್ಕೆ 80 ಭಾಗ ಪ್ರೈಮರಿ ಶಾಲೆಯಿಂದ ಹಿಡಿದು ಕಾಲೇಜು ಶಿಕ್ಷಣದಾಗ ಒಂದು ಶೌಚಾಲಯ ಸರಿ, ಹೆಣ್ಮಕ್ಳು ಕಲಿತಾ ಇದ್ದಾರೆ, ಆ ಮಕ್ಕಳು ಕಲಿತಾ ಇದ್ದಾರೆ. ನಾವೇನಿದೆ, ನಂದು ಸತ್ಯ ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ, ಶೌಚಾಲಯ, ಕುಡಿಯೋ ನೀರು, ಕಾಂಪೌಂಡು, ಇಷ್ಟಕ್ಕೆ ಸೀಮಿತವಾಗಿ ನನ್ನ ಫಂಡ್ನ 90% ನಾನು ಕೈಲಾಗಿದ್ದು ನಾವು ಕೊಡ್ತಕ್ಕಂಥದ್ದು. ಆಮೇಲೆ ಕೆಲವು ಶಾಲೆಗಳಿಗೆ ಮಕ್ಕಳಿಗೆ ಓದೋ ವಿಚಾರದಲ್ಲಿ, ಬೇರೆ ವಿಚಾರದಲ್ಲಿ ನಮ್ಮ ಕೈಲಾಗಿದ್ದು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾನು ಸರ್ಕಾರ ಕರೆಕ್ಟು, ನಮ್ಮ ಸಭಾಧ್ಯಕ್ಷರು ಭಾಳ ಅವರ ಅನುಭವದಲ್ಲಿ ಮಾತು ಹೇಳಿದ್ದಾರೆ. ಸರ್ಕಾರನೇ ನಾವು ಇದರಲ್ಲಿ ದೂಷಿಸಂಗಿಲ್ಲ ಸರ್ಕಾರ. ಆದರೆ ನಾನು ಒಂದು ಹೇಳೋದು, ಬೇರೆ ಕೆಲಸಗಳನ್ನು ನಿಲ್ಲಿಸಿಬಿಡಿ, ಸ್ವಲ್ಪ ಏನಾಗಲ್ಲ. ಒಳ್ಳೊಳ್ಳೆ ಹಾಸ್ಪಿಟಲ್ ಕಟ್ಟಿ ಆಯಿತು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಂತೆಂಥ ಸಿಚುವೇಶನ್ ನಾವು ಫೇಸ್ ಮಾಡಿದ್ರು, ಇನ್ನೂ ನಾವು ಎಚ್ಚೆತ್ಕೊಳ್ದೇ ಇದ್ರೆ ಇನ್ನೂ ಎಚ್ಚೆತ್ಕೋಬೇಕಲ್ಲ ನಾವು. ಅಂಥ ಒಂದು ಕ್ಯಾಲಮಿಟಿ ಬಂದಾಗ, ಅಂಥ ಒಂದು ಸಿಚುವೇಶನ್ ಬಂದಾಗ ಆ ಸಿಚುವೇಶನ್ನ ಫೇಸ್ ಮಾಡ್ತಕ್ಕಂಥ ಕೆಲಸವನ್ನ, ಆ ಧೈರ್ಯ ನಮಗಿದೆ, ಮಾಡ್ತೀವಿ ನಾವು. ಇಂಥ ಕೋವಿಡ್ 100 ಬಂದರೂ ನಾವು ಫೇಸ್ ಮಾಡ್ತೀವಿ ಅನ್ನೋ ಒಂದು ಧೈರ್ಯದಲ್ಲಿ ಅಂಥ ಹಾಸ್ಪಿಟಲ್ಗಳನ್ನ ಕಟ್ತಕ್ಕಂಥ ವ್ಯವಸ್ಥೆ ಇತ್ತು. ಅಲ್ಲಿ ತಾಲೂಕು ಇರ್ಬೋದು, ಜಿಲ್ಲಾ ಕೇಂದ್ರ ಇರ್ಬೋದು, ರಾಜ್ಯ ಇಲ್ಲಿ ಬೆಂಗಳೂರು ಇರ್ಬೋದು, ಇಲ್ಲಿ ಯಾವ್ದಾದ್ರು ಹೊಸ ಹಾಸ್ಪಿಟಲ್ ಕಟ್ತಕ್ಕಂಥ ಯೋಜನೆಯನ್ನು ಮಾಡಿದೀವ? ಮಾಡ್ಬೇಕಲ್ಲ ಆ ಕೆಲಸ, ಆ ಕ್ಯಾಲಮಿಟಿಗಳನ್ನ ಫೇಸ್ ಮಾಡ್ಬೇಕಲ್ಲ ಈಗ. ಹಾಗಾಗಿ ನೋಡಿ, ಇವತ್ತು ಒಂದು ಸ್ಪೋರ್ಟ್ಸ್ ವಿಚಾರದಲ್ಲಿ ನಾವೆಲ್ಲ ಮಾತಾಡ್ತೀವಿ. ನಾವು ಸಭಾಧ್ಯಕ್ಷರೇ, ನಾನು ಯಾಕೆ ಹೇಳ್ತೀನಿ ಅಂದರೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿದ್ರೆ ಅವಳಿ ಪ್ರತಿಭೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಕ್ಕಳ ಹತ್ರಲ್ಲೂ ಪ್ರತಿಭೆ ಬೈ ಬರ್ತ್ ಇಟ್ ಈಸ್ ಇನ್ ಬಿಲ್ಟ್ ಬೈ ಬರ್ತ್ ಪ್ರತಿಭೆ ಅಂತಕ್ಕಂಥದ್ದು. ಆ ಪ್ರತಿಭೆಯನ್ನು ಗುರುತು ಮಾಡ್ತಕ್ಕಂಥ ಕೆಲಸವನ್ನ ಮನೆ ಮೊದಲ ಪಾಠಶಾಲೆ ಅಂತ ಅಲ್ಲಿ ಮಾಡಬೇಕಾಗ್ತದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಶಿಕ್ಷಕರು ಮಾಡಬೇಕಾಗ್ತದೆ. ಎಲ್ಲರಿಗೂ ಪ್ರತಿಭೆ ಇದೆ, ಅವಕಾಶ ವಂಚಿತರಾಗಿದ್ದಾರೆ, ಅವಕಾಶ ಕಲ್ಪಿಸಿಕೊಡ್ಬೇಕಲ್ಲ. ನಾನು ಹೇಳಿದ್ದೀನಿ, ಸುಮಾರು ಸರಿ ಹೇಳಿದ್ದೀನಿ. ಸುಮಾರು 1,000 ಜೂನಿಯರ್ ಕಾಲೇಜುಗಳಲ್ಲಿ ನಮ್ಮಲ್ಲಿ ಇವತ್ತು PE ಟೀಚರ್ಗಳೇ ಇಲ್ಲ. ಒಬ್ಬರು ಸಚಿವರು ಹೇಳಿದರು, 100 ಜನ ಒಲಿಂಪಿಕ್ಗೆ ಕಳಿಸ್ಬಿಡ್ತೇವೆ ಅಂತ. ಏನು ಮಕ್ಕಳಾಟನೇನು? ಐ ಡೋಂಟ್ ವಾಂಟ್ ಟು ನೇಮ್
ಸಚಿವರು ಹೇಳೋ ಸ್ಪಿರಿಟಲ್ಲಿ ಹೇಳಿದಿರಿ, ತೊಂದರೆ ಇಲ್ಲ, ಪರವಾಗಿಲ್ಲ, ಹೇಳ್ಕೊಳ್ಳಿ. 100 ಜನ ಕಳಿಸ್ತೀವಿ ಅಂತ ಒಂದು ಸ್ಪಿರಿಟ್ ಇದೆಯಲ್ಲ ನಿಮ್ಮ ಹತ್ರ. ಆ 100 ಜನ ಒಲಿಂಪಿಕ್ ಕಳಿಸ್ಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಟ್ ಇನ್ಫ್ರಾಸ್ಟ್ರಕ್ಚರ್ ಯು ಹ್ಯಾವ್ ಫಾರ್ ದಿ ಸ್ಪೋರ್ಟ್ಸ್? ಹಂಗೆ PE ಎಜುಕೇಶನ್ ಶಿಕ್ಷಣ ಅಲ್ವಾ? ನಮ್ಮ ಆರೋಗ್ಯ ಮುಖ್ಯ ಅಲ್ಲ? ನಾನು ಅವನೇ ಹೇಳಿದೆ, ನೋಡಿ ನಾವೆಲ್ಲ ಅವಾಗೆಲ್ಲ ಹೋಗ್ಬೇಕಾದ್ರೆ ಕ್ರಾಫ್ಟ್ ಟೀಚರ್ ಇದ್ರು, ಸಂಗೀತ ಟೀಚರ್ ಇದ್ರು, PE ಟೀಚರ್ ಇದ್ರು. ನಮಗೆಲ್ಲ ಕಳ್ಸೋರು ನಾವು ಆಟ ಬಿಟ್ಬಿಡೋರು, ಇಡೀ ಗಂಟೆ ಹೊಡೆದ್ರೆ ಇಡೀ ಸ್ಕೂಲೇ ಆಚೆಗೆ ಹುಡೋಗ್ಬಿಡ್ತಿದ್ದು. ಒಂದು ಚಡ್ಡಿ ಹಾಕಿಟ್ಟಿದ್ದು, ಒಂದು ಶರ್ಟ್ ಹಾಕಿಟ್ಟಿದ್ದು ಅಷ್ಟೇ, ಖಾಲಿ ಚಪ್ಪಲಿಲ್ಲ ಪಪ್ಪಲಿಲ್ಲ, ಹುಡೋಗ್ತಿದ್ದು. ಇಡೀ ಫೀಲ್ಡ್ ಎಲ್ಲಿ ಬೇಕಾದ್ರೂ ಓಡಾಡ್ಕೊತಿದ್ದು. ನಮಗೆ ಟಾಯ್ಲೆಟ್ ಇಲ್ಲ, ಓಡೋಗ್ತಿದ್ದೆಲ್ಲ ಅಲ್ಲಿ ಇನ್ನು ಮೂಲೆ ಪಲೆ ಎಲ್ಲೆಲ್ಲಿ ಜಾಗ ಸಿಗ್ತದೆ ನಮಗೆ. ಹಂಗೆ ಬೆಳೆದು ಆಟ ಆಡ್ಬೇಕಾದ್ರೆ ಮರ್ಕೋತಿ ಆಡ್ದು, ಇನ್ನೊಂದು ಆಡು ಸಾಲ್ ಚೆಂಡ ಆಡ್ದು, ಚೆಂಡಿದಾಂಡ ಆಡ್ದು, ಗೋಲಿ ಆಡ್ದು, ಲಗೋರಿ ಆಡ್ದು. ಇವತ್ತು ಆ ಮಕ್ಕಳಿಗೆ ಆ ಸ್ಪೋರ್ಟ್ಸ್ ಏನು, ಆ ಆಟ ಏನು ಅಂತ ಈ ಮಕ್ಕಳಿಗೆ ಗೊತ್ತಿಲ್ಲ. ಇವತ್ತು ಅಂಥ ಸ್ಪೋರ್ಟ್ಸನ್ನ, ಇವತ್ತು ಆಕ್ಟಿವಿಟೀಸನ್ನ ಇವತ್ತು ಮಾಡ್ಬೇಕಾದ್ರೆ ಆ PE ಟೀಚರ್ಸ್ ಮಾಡಿ. ನಾನು ಅಧ್ಯಕ್ಷರೇ, ನಾನು ಒಂದು ಮಾತು ಹೇಳಿದೆ, ಆಳ್ವಾಸ್ ಸಂಸ್ಥೆ ಸುಮಾರು 30,000 ಮಕ್ಕಳು ಕಲಿತಾ ಇದ್ದಾರೆ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಸಂಸ್ಥೆ ಸುಮಾರು 7-8-10,000 ಮೇಲೆ ಒಂದು ಜಾಗದಲ್ಲಿ, ಬೇರೆ ಬೇರೆ ಜಾಗದಲ್ಲಿ 1,000 ಜನ ಕಲಿತಾ ಇದ್ದಾರೆ. ಸಿದ್ಧಗಂಗಾ ಸಂಸ್ಥೆಯಲ್ಲಿ ಉಚಿತವಾದ ಊಟ ಹಾಕಿ ಅವ್ರ ಮಗ ಸಿದ್ಧಗಂಗಾ ಸಂಸ್ಥೆಯಲ್ಲಿ ಬಂದಂಥ ಅನೇಕ ಜನ IAS ಆಫೀಸರು, IPS ಆಫೀಸರ್ ಆಗಿ ಈ ನಾಡಿಗೆ ಹೊರಭೂಮಿಗೆ ಬಂದಿದ್ದಾರೆ. ಇವತ್ತು ಈ JSS ಸ್ವಾಮೀಜಿಯವರು, BGS ಬಾಲಗಂಗಾಧರ ಸ್ವಾಮೀಜಿಯವರು, ಇಂಥ ಸ್ವಾಮೀಜಿಗಳ, ನೂರಾರು ಸ್ವಾಮೀಜಿಗಳ ಪರಿಶ್ರಮದಿಂದ ಇವತ್ತು ಶಿಕ್ಷಣ ಎಲ್ಲ ಜನರಿಗೆ ದೊರಕತಕ್ಕಂಥ ಆಗಿದೆ ಇವತ್ತು. ಆದರೂ ಇನ್ನೂ ಕೂಡ ಹಳ್ಳಿಗಾಡಿನಲ್ಲಿ ಬಡತನದಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾದ ಶಿಕ್ಷಣ ಕಲಿಯಕ್ಕೆ ಆಗ್ತಾ ಇಲ್ಲ. ಇವತ್ತು ಇನ್ನೊಂದು ಮಾಡಿಬಿಟ್ಟಿರಿ, ಎಲ್ಲ ಕಲಿಬೇಕು, ಪಾಸ್ ಆಗಿಬಿಡ್ಬೇಕು, ಬಂದ್ಬಿಡ್ಬೇಕು ಅಂತ. 8, 9, 10ನೇ ತಾರೀಕಿಗೆ 10ನೇ ಕ್ಲಾಸಿಗೆ ಅಧ್ಯಕ್ಷರೇ 8ನೇ ಕ್ಲಾಸಲ್ಲೂ ಪಾಸು, 9ನೇ ಕ್ಲಾಸ್ ಪಾಸು. ಅವನ ಎಜುಕೇಶನ್, ಅವನ 10ನೇ ಕ್ಲಾಸಲ್ಲಿ ಫೇಲ್ ಆದರೆ ಬಂದ್ಬಿಡ್ತಾರೆ. ಯಾಕ್ರಿ ಫೇಲ್ ಆದರು? 8, 9ರಲ್ಲಿ ಅವ್ರಿಗೆ ಏನು ಶಿಕ್ಷಣ ಕೊಟ್ಟಿದ್ರೆ, ಎಲ್ಲಿಂದ ಕಲ್ತ ಅನ್ನೋದು ಗೊತ್ತಿಲ್ಲವಲ್ಲ. ದನಕಾಯರು, ಕುರಿಕಾಯರು ಎಲ್ಲರನ್ನ ಹಿಡ್ಕೊಂಬಂದು ನಾವೆಲ್ಲ ಎಲ್ಲ ಮಾಡಿ ಸೇರಿಸಿ ಕ್ಲಾಸಿಗೆ ಸೇರಿಸಿ ಅವ್ನಿಗೊಂದು 10ನೇ ಕ್ಲಾಸ್ ಮಾಡಬೇಕು ಅಂತ ಮಾಡಿರ್ತೀವಿ. ಆ ಶಿಕ್ಷಕರ ಸಮಸ್ಯೆ ಹೇಳತ್ತೀರದು. 10ನೇ ಕ್ಲಾಸಲ್ಲಿ ಅವ್ರಿಗೆ 8, 9ರಲ್ಲಿ ಸರಿಯಾದ ಶಿಕ್ಷಣವನ್ನು ಕೊಟ್ಟಿದ್ರೆ, ಪ್ರೈಮರಿ ಶಿಕ್ಷಣದ ಕೊಟ್ಟು ಇದರಲ್ಲಿ ಬರೆದಿದ್ರಿ ಈ ಬಜೆಟ್ ಪುಸ್ತಕದಲ್ಲಿ ಸಚಿವರೇ, ಸಭಾಧ್ಯಕ್ಷರೇ, ಇದರಲ್ಲಿ ಹೇಳಿರಿ ನಾವು 10ನೇ ವಯಸ್ಸಿನ ಮಕ್ಕಳಿಗೆ ಮತ್ತು PU ಮಕ್ಕಳಿಗೆ ಆರೋಗ್ಯ ಪರೀಕ್ಷೆಯನ್ನು ಮಾಡಿದಾಗ ರಕ್ತಹೀನತೆಯನ್ನು ನೋಡುದು, ಅದನ್ನು ಸರಿ ಮಾಡೋದಕ್ಕೆ ನಾವು ಮಾಡಿದ್ದೀವಿ ಅಂತ ಈ ಬಜೆಟ್ ಪುಸ್ತಕವನ್ನು ಒಂದು ಅನೌನ್ಸ್ ಮಾಡಿದ್ದೀವಿ. ನಾನು ಕೇಳೋದು, ಮಕ್ಕಳು ಹುಟ್ಟುವ ಸಮಯದಲ್ಲಿ ಆ ಬಾಣಂತಿಯರಿಗೆ ಸರಿಯಾದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ಆ ಹುಟ್ಟೋ ಮಕ್ಕಳಿಗೆ ಯಾವ ರೀತಿ ಕೊರತೆ ಇದೆ ಅನ್ನೋದನ್ನ ಅಲ್ಲಿ ನಿಗಿಸ್ಬೇಕಾ, ಅಥವಾ LKG UKG ಮಕ್ಕಳಲ್ಲಿ ಈ ಪರೀಕ್ಷೆನ ಮಾಡಬೇಕಾ? PU ಮಕ್ಕಳಿಗೆ ನೀವು ಮಾಡಿದರೆ ಆ ರಕ್ತ ಬೈ ಬರ್ತ್ ಬಂದಿರುತ್ತೆ, ಅದನ್ನು ಎಲ್ಲಿ ಮಾಡಬೇಕು? ಇನ್ನೂ ಉತ್ತಮ ಮಾಡಿಸಿ. ನೀವು ಡಿಗ್ರಿ ಮಕ್ಕಳಿಗೆ, PU ಮಕ್ಕಳಿಗೆ ನೀವು ಹೋಗಿ ಈ ಥರದ್ದು ರಕ್ತಹೀನತೆ ಬಗ್ಗೆ ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತೀರಲ್ಲ, ಒಳ್ಳೆ ಕೆಲಸ. ಆದರೆ ಹುಟ್ಟಕ್ಕಂಥ ಮಕ್ಕಳಿಂದ ಶುರು ಮಾಡ್ಬೇಕಲ್ಲ ನಾವು ಏನಾರು ಮಾಡ್ಬೇಕಾರೆ. ಆ ಹುಟ್ಟಕ್ಕಂಥ ಪ್ರೈಮರಿ ಎಜುಕೇಶನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿ ಅದರ್ ದಿಸ್ ಥಿಂಗ್. ಅದಕ್ಕೋಸ್ಕರ ಪ್ರೈಮರಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಇವತ್ತು. ಹಾಗಾಗಿ ಆ ಕೆಲಸ ಶಿಕ್ಷಣದಲ್ಲಿ ಆಗಬೇಕಾಗಿದೆ. ಕೂಡಲೇ ಸಭಾನಾಯಕರೇ, ಫುಲ್ ಫ್ಲೆಡ್ಜೆಡ್ ಟೀಚರ್ಸ್ನ ಅಪಾಯಿಂಟ್ ಮಾಡೋದಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಏಡೆಡ್ ಶಾಲೆಗಳಲ್ಲಿ ಆಲ್ರೆಡಿ ನಮ್ಮ ಇವ್ರಿಗೆ ಹೇಳಿದ್ದಾರೆ, ಯಾರು ಸಚಿವರು ಹೇಳಿದ್ದಾರೆ, ಪ್ರೈಮರಿ ಎಜುಕೇಷನ್ ಸಚಿವರು ಹೇಳಿ ಬೇರೆ ಬೇರೆ ಕಾರಣನ ಈಗ ಹೇಳ್ತಾ ಇದ್ದಾರೆ. ಅದು ಒಳ್ಳೇದಲ್ಲ, ಅದು ಬೆಳವಣಿಗೆ. ಫುಲ್ ಫ್ಲೆಡ್ಜೆಡ್ ಶಿಕ್ಷಕರನ್ನ ಏಡೆಡ್ ಶಾಲೆಗಳಲ್ಲಿ ನೀವು ನೇಮಕ ಮಾಡಬೇಕು. ಸಬ್ಜೆಕ್ಟ್ ಟೀಚರ್ಸ್ ಇಲ್ಲದೆ ಇದ್ರೆ ಮಕ್ಕಳು ಸಬ್ಜೆಕ್ಟ್ PU ಎಜುಕೇಷನ್ನ ಯಾವ ರೀತಿ ಮಾಡೋಕ್ಕಾಗ್ತದೆ ಆ ರೀತಿ ಅದ್ರ ಬಗ್ಗೆ ಮಾಡಬೇಕು. ಇನ್ನು ನನ್ನ ತಾಲೂಕ್ ಮಾತ್ರ ಕೊಡ್ತೀನಿ ನಾನು ಎಕ್ಸಾಂಪಲ್. ಯಾಕೆ ಸರ್ ಟೀಚರ್ಗಳು ಏನ್ ಕೆಲಸ ಅಂತ ಕೇಳಿದ್ರೆ, ಮೊಟ್ಟೆ ತರಕ್ಕೆ 7 ರೂಪಾಯಿ ಕೊಡ್ತಾರೆ, ನಾವು ಎಲ್ಲಿಂದ ತರೋಣ ಅಂತಾರೆ. ಹಾಲು ತರೋದು ನಾವು ತರಬೇಕು, ಮತ್ತೊಂದು ಎಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ನೋಡೋಣ, ಪಾಠ ಹೇಳ್ಕೊಡೋಣ ಅಂತ ಕೇಳ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಸರ್. ಒಂದು ಬಾತ್ರೂಮ್ ತೊಳಿಯಕ್ಕೆ, ಸ್ಕೂಲ್ ವರ್ಷಕ್ಕೆ ಇವತ್ತವರೆಗೂ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಬ್ರು ಸ್ಟಾಫ್ ಇಲ್ಲ ಸರ್. ಗ್ರೂಪ್ D ಆಗ್ಬೋದು, ಇನ್ನೊಂದು ಆಗ್ಬೋದು, ಅದಕ್ಕೆ ಯಾವುದೇ ಫಂಡ್ ಇಲ್ಲ ಸರ್.
ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ.